KD ಸಿನಿಮಾದ ಅಣ್ತಮ್ಮ ಜೋಡೆತ್ತು ಕಾಣೋ ಈ ಸಾಂಗಿನ ವಿಶ್ಲೇಷಣೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಜವಳಿ ಕುಟ್ರೇಶ್. ನಾನು KD ಸಿನಿಮಾದ ಅಣ್ತಮ್ಮ ಜೋಡೆತ್ತು ಕಾಣೋ ಅಂತ ಜೋಗಿ ಪ್ರೇಮ್ ಸರ್ ಹಾಡಿರುವ ಹಾಡನ್ನ ಕೇಳಿದೆ. ಆ ಒಂದು ಲಿರಿಕ್ಸ್ ತುಂಬ ಅದ್ಭುತವಾಗಿದೆ. ಮಂಜುನಾಥ್ ಅವರು ಈ ಒಂದು ಸಾಹಿತ್ಯವನ್ನು ಬರೆದಿದ್ದಾರೆ. ನಮ್ಮ ಜೋಗಿ ಪ್ರೇಮ್ ಸರ್ ಅವರು ಎಷ್ಟು ಸುಮಧುರವಾಗಿ ಹಾಡಿದ್ದಾರೆ ಅಂದರೆ, ಆ ಹಾಡನ್ನ ಕೇಳ್ತಾ ಇದ್ರೆ ಒಂಥರ ಮನಸ್ಸಿಗೆ ನಾಟೋ ಥರ ಇದೆ ಹಾಡು. ಯಾಕಂದರೆ ಅವರು ಈಗಾಗಲೇ ಜೋಗಿ ಸಿನಿಮಾದಲ್ಲಿ ಅದು ಭೂಮಿ ತಾಯಿಯ ನೋಡೋ ಆಸೆಯ ಹೊತ್ತು ದಿನವೂ ಆ ಸೂರ್ಯ ಬರುತ್ತಾನೋ, ತಾಯಿನೇ ಎಲ್ಲ ಬದಲಾಗೋದಿಲ್ಲ, ತಾಯಿನೇ ಎಲ್ಲ ಬದಲಾಗೋದಿಲ್ಲ, ಯುಗ ಉರುಳಿ ಕಳೆದೋದರು, ಹಣೆ ಬರಹ ಬದಲಾದರು, ಬೇಡುವೆನು ವರವನ್ನು ಕೊಡುತ್ತಾಯೆ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಆ ಹಾಡನ್ನ ತುಂಬ ಅದ್ಭುತವಾಗಿ ಹಾಡಿದ್ರು. ಸೂಪರ್ ಡೂಪರ್ ಹಿಟ್ ಆಗಿತ್ತು ಆ ಸಾಂಗು. ಜೋಗಿ ಪ್ರೇಮ್ ಸರ್ ಅವರ ಎಕ್ಸ್ಕ್ಯೂಸ್ ಮೀ ಸಿನಿಮಾದಲ್ಲಿ ಒಂದು ಹಾಡು ಬರೆದಿದ್ದಾರೆ, ಸರ್ರೇ ಬರೆದಿದ್ದಾರೆ ಒಂದು ಹಾಡನ್ನ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ಅಂತ ಸಖತ್ತಾಗಿ ಬರೆದಿದ್ದಾರೆ ಆ ಸಾಂಗು. ಅದಾದಮೇಲೆ ಜೋಗಿ ಸಿನಿಮಾದಲ್ಲಿ ಕೂಡ ಒಂದು ಅದ್ಭುತವಾದ ಸಾಂಗ್ನ ಬರೆದಿದ್ದಾರೆ, ಹಾಗೆ ಹಾಡಿ ಕೂಡ ಆ ಸಾಂಗ್ನ ಸೂಪರ್ ಡೂಪರ್ ಹಿಟ್ ಮಾಡಿದ್ದಾರೆ. ಈಗ ಮತ್ತೆ KD ಸಿನಿಮಾದಲ್ಲಿ ಅಣ್ತಮ್ಮ ಜೋಡೆತ್ತು ಕಾಣೋ ಅಂತ ಒಂದು ಸಾಂಗ್ನ ಹಾಡಿದ್ದಾರೆ. ಆ ಸಾಂಗ್ನ ಕೇಳ್ತಾ ಇದ್ದರೆ ನಿಜವಾಗ್ಲೂ ಎಂಥ ಅಣ್ಣ ತಮ್ಮಗಳೇ ಆಗಲಿ ಒಂದಾಗ್ಬಿಡ್ಬೇಕಪ್ಪ ಅನ್ನೋ ಥರ ಇದೆ. ಯಾಕಂದರೆ ಒಂದೇ ತಾಯಿ ಹೊಟ್ಟೆಲಿ ಹುಡ್ತಾರೋ, ಆದರೆ ತಾಯಿನೇ ಭಾಗ ಮಾಡ್ತಾರೋ, ಒಂದೇ ಮನೆಯಲ್ಲಿ ಬೆಳಿತಾರೋ, ಆದರೆ ಮನೆಯಲ್ಲಿ ಗೋಡೆ ಕಟ್ತಾರೋ, ನಾನು ನಾನು ಅಂತೆ ಸಾಯ್ಬೇಡ್ರಪ್ಪ, ಬಿದ್ದವ್ರನ್ನ ನೋಡಿ ನಗಬೇಡ್ರಪ್ಪ ಅಂತ ಬರೆದಿದ್ದಾರೆ ಮಂಜುನಾಥ್ ಅವರ ಸಾಹಿತ್ಯನ. ನಿಜವಾಗ್ಲೂ ಅದ್ಭುತವಾಗಿದೆ ಸಾಹಿತ್ಯ. ನಾನು ಎಷ್ಟು ಸರಿ ಕೇಳಿಬಿಟ್ಟಿದ್ದೀನೋ ಆ ಸಾಂಗ್ನ ಗೊತ್ತಿಲ್ಲ. ಯಾಕಂದರೆ ಎಷ್ಟು ಸರಿ ಕೇಳಿದ್ರೂ ಕೇಳಬೇಕು ಅನಿಸುತ್ತೆ, ಅಷ್ಟು ಸಖತ್ತಾಗಿದೆ ಸಾಂಗು. ಅದಕ್ಕೆ ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಜೋಗಿ ಪ್ರೇಮ್ ಸರ್ ಅವರ ಧ್ವನಿ, ಆ ಒಂದು ಧ್ವನಿ ಇದೆಯಲ್ಲ, ನಿಜವಾಗ್ಲೂ ಅಷ್ಟು ಫೀಲ್ ಕೊಡ್ತಾ ಇದೆ ಆ ಸಾಂಗ್ಗೆ. KD ಸಿನಿಮಾದ ಅಣ್ತಮ್ಮ ಜೋಡೆತ್ತು ಕಾಣೋ ಸಾಂಗು ಈಗಾಗಲೇ ಸೂಪರ್ ಡೂಪರ್ ಹಿಟ್ ಆಗಿದೆ. ಎಲ್ಲ ಕಡೆನೂ ರೀಲ್ಸ್ ಮಾಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಹಾಗೆ ಯೂಟ್ಯೂಬಲ್ಲಿ ಶಾರ್ಟ್ಸ್ಗಳಲ್ಲಿ ಕೂಡ ರೀಲ್ಸ್ ಮಾಡ್ತಾ ಇದ್ದಾರೆ. ಈ ಒಂದು ಹಾಡು ಇಷ್ಟೊಂದು ಅದ್ಭುತವಾಗಿ ಮೂಡಿ ಬರೋದಕ್ಕೆ ಕಾರಣ ನಮ್ಮ ಜೋಗಿ ಪ್ರೇಮ್ ಸರ್ ನಿಜವಾಗ್ಲೂ ನೀವು ಇದೇ ಥರ ಒಳ್ಳೊಳ್ಳೆ ಸಾಂಗ್ಗಳು ಕೊಡ್ತಾಯಿರಿ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಮ್ಮ ಜೋಗಿ ಪ್ರೇಮ್ ಸರ್ಗೆ ತಾಯಿ ಅಂದರೆ ತುಂಬಾ ಪ್ರೀತಿ. ಅವರು ತಾಯಿ ಮೇಲೆ ಇರೋ ಒಂದು ಸೆಂಟಿಮೆಂಟ್, ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ತಾಯಿ ಮೇಲೆ ಸೆಂಟಿಮೆಂಟ್ ಇದ್ದೇ ಇರುತ್ತೆ. ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಅವರು ತಾಯಿ ಮೇಲೆ ಒಂದು ಹಾಡನ್ನ ಬರೆದಿರ್ತಾರೆ. ಆ ಹಾಡನ್ನಂತೂ ಅಟ್ಲೀಸ್ಟ್ ಒಂದು ಬಿಟ್ಟರಾಗಲಿ ಬರ್ತಾ ಇರುತ್ತೆ. ನಿಜವಾಗ್ಲೂ ಜೋಗಿ ಪ್ರೇಮ್ ಸರ್, ಇದೇ ರೀತಿ ನಿಮ್ಮ ತಾಯಿ ಮೇಲೆ ಈ ಪ್ರೀತಿ ಇನ್ನೂ ಅಗಾಧವಾಗಿರಲಿ. ಅದು ಯಾಕಂದರೆ ತಾಯಿ ಪ್ರೀತಿಗೆ ಎಂದೆಂದು ಕೊನೆಗಿಲ್ಲ ಅಂತ ಜೋಗಿ ಸಿನಿಮಾದಲ್ಲಿ ಬರೆದುಬಿಟ್ಟಿದ್ದೀರಿ. ಅದಕ್ಕೆ ಇನ್ನೊಂದು ಸರಿ ಹೇಳ್ತೀನಿ ಸರ್, ನಿಜವಾಗ್ಲೂ ನಿಮಗೆ ಹ್ಯಾಟ್ಸ್ ಆಫ್. ನಿಮ್ಮ ಒಂದು ಧ್ವನಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ನಾನಂತೂ ನಿಮ್ಮ ಧ್ವನಿಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಹಾಗೆಯೇ ಎಲ್ಲರೂ ಈ ಒಂದು KD ಸಿನಿಮಾ ಇನ್ನೇನು ಏಪ್ರಿಲಲ್ಲಿ ರಿಲೀಸ್ ಆಗುತ್ತೆ. ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ. ಜೈ ಜೋಗಿ ಪ್ರೇಮ್ ಸರ್, KD ಸಿನಿಮಾಗೆ ಒಳ್ಳೆಯದಾಗಲಿ. ಜೈ ಕರ್ನಾಟಕ.